ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂದರೆ ಮೈದಾನ್ ಸಿನಿಮಾ ರಿವ್ಯೂ ಮಾಡ್ತಾಯಿದ್ದೀನಿ. ಸಿನಿಮಾ ಆಗಿದೆ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅಜಯ್ ದೇವಗನ್ ಆ್ಯಕ್ಟಿಂಗ್ ಮಾಡಿರೋ ಹಿಂದಿ ಸಿನಿಮಾ ಬಂದ್ಬಿಟ್ಟು ಮೈದಾನ ಅಂತ ಒಂದು ಬ್ಯೂಟಿಫುಲ್ ಸುಂದರ ಕತೆ. ಯಾರು ಸ್ಪೋರ್ಟ್ಸ್ ಕಂಟೆಂಟ್ನ ಇಷ್ಟಪಡ್ತೀರಾ, ಸ್ಪೋರ್ಟ್ಸ್ ಮೂವೀಸ್ ಇಷ್ಟಪಡ್ತಾರೆ ಅವರು ಡೆಫಿನೆಟ್ಲಿ ಮಸ್ಟ್ ವಾಚಬಲ್ ಅಂತ ಹೇಳಿ ಇಷ್ಟಪಡ್ತೀನಿ. ಆಫ್ಟರ್ ಇಂಡಿಪೆಂಡೆನ್ಸು ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಫುಟ್ಬಾಲ್ ಬಗ್ಗೆ ಇಂಡಿಯಾದಲ್ಲಿ ಯಾವ ರೀತಿ ಕ್ರೇಜ್ ಇತ್ತು, ಯಾವ ರೀತಿ ಫುಟ್ಬಾಲ್ನ ಆಡ್ತಾಯಿದ್ರು, ಯಾವ ರೀತಿ ಒಲಿಂಪಿಕ್ಸ್ಗೆ ಸ್ಟಾರ್ಟ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ನಿಮಗೆ ನಂಬೋದು ಇಲ್ಲ ಇರ್ಬೋದು. 1963 ನಂತರ ಇಂಡಿಯಾ ಬಂದ್ಬಿಟ್ಟು ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿಲ್ಲ. ಫುಟ್ಬಾಲಲ್ಲಿ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿಲ್ಲ ಇಂಡಿಯಾ. ಅದೊಂದು ವಿಪರೀತ. ಬಟ್ ಮಿಡ್-90s ಮೀನ್ಸ್ ಆಫ್ಟರ್ ನಿಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ ನಂತರ ಇಂಡಿಯಾದಲ್ಲಿ ಒಳ್ಳೆ ಫುಟ್ಬಾಲ್ ಚೆನ್ನಾಗಿ ಆಡ್ತಾಯಿದ್ರು. ಒಲಿಂಪಿಕ್ಸ್ಗೆ ಹೋಗಿ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡಿದ್ರು. ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಟರ್ನಿಯರ್ ಸ್ಟೇಜ್ ಫುಟ್ಬಾಲ್ಗೆ ಯಾವ ರೀತಿ ಕ್ರೇಜ್ ಇತ್ತು, ಫುಟ್ಬಾಲ್ ಹೆಂಗೆ ಡೆವಲಪ್ಮೆಂಟ್ ಆಯಿತು, ಇಂಡಿಯಾ ಫುಟ್ಬಾಲ್ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತು, ಹೆಂಗೆ ಗೋಲ್ಡ್ ಮೆಡಲ್ ಗೆಲ್ತು ಅಂತ ತೋರಿಸಿದ್ದಾರೆ. ಅಟ್ ದ ಲೆವೆಲ್ ಆಫ್ 0 ಇನಿಷಿಯಲಿ 1983 ಹೆಂಗೆ ವರ್ಲ್ಡ್ ಕಪ್ನ ಗೆಲ್ತಾರೆ ಇಂಡಿಯಾದವರು, ಅದಕ್ಕಿಂತ ಮುಂಚೆ ಕ್ರಿಕೆಟಲ್ಲಿ 0 ಆಗಿರ್ತಾರೆ. ಎಲ್ಲರೂ ಕೂಡ ನಮ್ಮನ್ನು ಆಡಿಸ್ತಿರ್ತಾರೆ, ಒಂಥರ ನೋಡ್ತಾ ಇರ್ತಾರೆ, ಇವರೆಲ್ಲ ಆಡ್ತಾರೆ, ಇವರಲ್ಲಿ ಗೆಲ್ತಾರೆ ನೋಡ್ತಾ ಇರ್ತಾರೆ. ಬಟ್ ಅದೇ ರೀತಿ ಫುಟ್ಬಾಲ್ ಕೂಡ ಆಗಿರ್ತದೆ. ಬಟ್ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಒಲಿಂಪಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಟೀಮ್ನ ಹೊಡೆದು ಗೆದ್ದು ಬರೋದೇ ಮೈದಾನ ಸಿನಿಮಾ. ಇದು ರಿಯಲ್ ಸ್ಟೋರಿ ಅಂತ ಹೇಳಿದ್ದಾರೆ. ಬೆಸ್ಟ್ ಮಾಡಿ ಒಬ್ಬರ ಕೋಚ್, ಅವ್ರ ಹೆಸರನ್ನ ಇದೆ ಕೋಚ್ ರಹೀಮ್ ಅಂತ ಕೋಚು. ನೀವು ಹೊಡೀರಿ ಬರ್ತದೆ, ಗೂಗಲ್ ಹೊಡೀರಿ, ಹೆಡ್ ಕೋಚ್ ಫುಟ್ಬಾಲ್ ರಹೀಮ್ ಸರ್ ಅಂತ ಅವರ ಬಗ್ಗೆ ಹುಟ್ಟಿದ್ದಾರೆ. ಒಂಥರ ಬ್ಯೂಟಿಫುಲ್ ಲವ್ ಸ್ಟೋರಿ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನಪ್ಪ ಮೂವಿ ಹೆಂಗಿದೆ ಅಂತ ಬೋರ್ ಆದರೂ ಕೂಡ ಆಫ್ಟರ್ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿ ಇದಾಗುತ್ತೆ. ಅಂದ್ಕೊಂಡಷ್ಟು ದುಡ್ಡು ಕಲೆಕ್ಷನ್ ಕೂಡ ಮಾಡದಿದ್ರು ಕೂಡ ಬರೋಬ್ಬರಿ 200+ ಕೋಟಿ 200 ಕೋಟಿ ಕೂಡ ಹೆಚ್ಚು ಬಡ್ಜೆಟ್ ಆಗಿದೆ. ಬಟ್ ಕಲೆಕ್ಷನ್ ಕೂಡ ಅಷ್ಟು ಮಾಡಿಲ್ಲ. ಬಟ್ ಮಸ್ಟ್ ಆಫ್ ದ ವಾಚ್. ಇಫ್ ಯು ಆರ್ ಸ್ಪೋರ್ಟ್ಸ್ ಲವರ್ ಯು ಮಸ್ಟ್ ವಾಚ್. ನೋಡಬೇಕಾದ ಸಿನಿಮಾ. ಬೇರೆ ಹೊಡಿದ್ರು ಕೂಡ ಆರಾಮಾಗಿ ನೋಡ್ಬೋದು. ಅದೇ ರೀತಿ ನಿಮ್ಗೆ ಮೋಸ ಇಲ್ಲ, ಅದೇ ರೀತಿ ಇದು ಇಲ್ಲ. ಕಾನ್ಸೆಪ್ಟ್ ಇಷ್ಟ ಆಯಿತು, ಫುಟ್ಬಾಲ್ ಗೇಮ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಇಷ್ಟ ಆಯಿತು. ಇಂಡಿಯಾ ಯಾವ ರೀತಿ ಇತ್ತು, ಯಾವ ರೀತಿ ಬಂತು, ಯಾವ ರೀತಿ ಗೆದ್ದರು, ಇವರ ಕಾಂಟ್ರಿಬ್ಯೂಷನ್ ಏನು, ಕೋಚ್ ಕಾಂಟ್ರಿಬ್ಯೂಷನ್ ಏನು, ಯಾವ ರೀತಿ ಪೊಲಿಟಿಕ್ಸ್ ಇರುತ್ತೆ ಇನ್ ಫೇವರ್ ಆಫ್ ಫುಟ್ಬಾಲ್, ಯಾವ ರೀತಿ ಪೊಲಿಟಿಕ್ಸ್ ಇರುತ್ತೆ, ಯಾವ ರೀತಿ ಮ್ಯಾನೇಜ್ಮೆಂಟ್ ಇರುತ್ತೆ, ಅದನ್ನು ಹೇಗೆ ಇದು ಮಾಡ್ತಾರೆ, ಹೇಗೆ ಕೋಚ್ ಹೇಗೆ ಇದನ್ನು ಟೀಚ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು. ಸಿಂಪಲ್ ಅಂದ್ಬಿಟ್ಟು ಯಾವುದೇ ನಾನು ಸ್ಟೋರಿ ನಂಬಿಟ್ಟು ಕೊಡೋದಿಲ್ಲ. ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ರೀತಿ ಫುಟ್ಬಾಲ್ ಕ್ರೇಜ್ ಇತ್ತು, ಯಾವ ರೀತಿ ಇದನ್ನು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಮೇನ್ವಾಗಿ ಫುಟ್ಬಾಲು ಗೇಮು ಸ್ಟೇಜ್ ಇರೋ ಕಾರಣ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದಕ್ಕೆ ಚೆನ್ನಾಗಿ ನೀಟಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಅಜಯ್ ದೇವಗನ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಬೇರೆಯವರಿಗೆ ಅದಾದ ಸ್ಪೋರ್ಟ್ಸ್ ಇಷ್ಟ ಆಗದವರಿಗೆ ಪರವಾಗಿಲ್ಲ ಅನಿಸ್ಬೋದು. ಬಟ್ ಯಾರು ಸ್ಪೋರ್ಟ್ಸ್ ಇಷ್ಟಪಡ್ತಾರೆ ಅವರು ಡೆಫಿನೆಟ್ಲಿ ಮಸ್ಟ್ ವಾಚ್. ಚೆನ್ನಾಗಿ ಮೂಡಿ ಬಂದಿದ್ದೆ. ಬಟ್ ಗೊತ್ತಿಲ್ಲ ಯಾಕೆ ಅಂತ ಅಷ್ಟು ಕಲೆಕ್ಷನ್ ಕೂಡ ಆಗಿಲ್ಲ ಅಂತ ಹೇಳ್ತದೆ. ಬಟ್ ಇವರು ಸ್ಪೋರ್ಟ್ಸ್ ಲವರ್ ನೀವು ಚೆನ್ನಾಗಿ ಹೋಗ್ಬೋದು. ಫುಟ್ಬಾಲ್ ಯಾವ ರೀತಿ ಇತ್ತು, ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಅವರು ಹೇಗೆ ಕೋಚ್ ಅವರು ಹೆಂಗೆ ನಿಭಾಯಿಸಿರೋ ಅದನ್ನು ಕೊಟ್ಟಿದ್ದಾರೆ. ಬಟ್ ವಿಪರ್ಯಾಸ ಅಂದರೆ ನನಗೂ ಶಾಕಿಂಗು, ನಾನು ಕೂಡ ಚೆಕ್ ಮಾಡಿದೆ. 1963 ಬಿಟ್ಟರೆ ಇಂಡಿಯಾ ಆ್ಯಸ್ ಆಫ್ ನೌ ಈಗಿನವರೆಗೂ ಕೂಡ ಅವರು ಒಲಿಂಪಿಕ್ಸ್ಗೆ ಸೆಲೆಕ್ಟೇ ಆಗಿಲ್ಲ ಇನ್ ಫೇವರ್ ಆಫ್ ಫುಟ್ಬಾಲ್ ಅಂತ ಹೇಳಿದ್ದಾರೆ. ಇಷ್ಟ ಇದ್ದರೆ ನೋಡಿ. ಇದು ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.